ಆರ್ ನಗರ ಕ್ಷೇತ್ರದ ಬೈ ಎಲೆಕ್ಷನ್ ವಿಚಾರ ಈಗ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರೋದು. ಯಾಕಂದ್ರೆ ಇವತ್ತು ಮಹತ್ವದ ತೀರ್ಪು ಹೊರಬೀಳುತ್ತೆ. ಆರ್ ನಗರ ಕ್ಷೇತ್ರದ ಚುನಾವಣೆ ನಡೆಯುತ್ತಾ, ಬೈ ಎಲೆಕ್ಷನ್ ನಡೆಯುತ್ತಿಲ್ವಾ ಅನ್ನೋ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಮುನಿರತ್ನ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಚುನಾವಣೆ ತಡೆ ಕೋರಿ ಈಗ ಸಲ್ಲಿಸಿದಂತ ಅರ್ಜಿ ಬಗ್ಗೆ ಸುಪ್ರೀಂ ತೀರ್ಪು 2018ರ ಒಂದು ಚುನಾವಣೆ ಆದಂತಹ ಸಂದರ್ಭ, ಅದರಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿಯಾಗಿ ಕಾಯ್ಕೊಂಡಿದ್ದಾರೆ ಅವರು. ಆರ್ ನಗರದಲ್ಲಿ ಮುನಿರತ್ನ ಕುರುಕ್ಷೇತ್ರ ಯಾವ ರೀತಿಯಾಗಿರುತ್ತೆ, ಮುನಿರತ್ನ ಚುನಾವಣಾ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುನಿರತ್ನ ಬಹಳ ಕಾತರರಾಗಿ ಕಾಯ್ತಾ ಇರ್ತಾರೆ ಈ ಒಂದು ತೀರ್ಪು ಹೊರಬರೋದಕ್ಕೆ. ಒಮ್ಮೆ ಇದರಿಂದ ಮುಕ್ತಿ ಸಿಕ್ಕಿದರೆ ಸಾಕು ಅಂತ ಮುನಿರತ್ನ ಸದ್ಯಕ್ಕಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಇಂದು ಮುನಿರತ್ನ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ. ಚುನಾವಣೆ ತಡೆ ಕೋರಿ ಸಲ್ಲಿಸಿದಂತ ಅರ್ಜಿಯ ಬಗ್ಗೆ ಸುಪ್ರೀಂ ತೀರ್ಪನ್ನ ಪ್ರಕಟ ಮಾಡುವಂತದಿದೆ. ಆರ್ ನಗರದಲ್ಲಿ ಮುನಿರತ್ನ ಕುರುಕ್ಷೇತ್ರ ನಡೆಯುತ್ತಾ ಇಲ್ವಾ ಅನ್ನೋದೇ ಈಗ ಪ್ರಶ್ನೆ. ತುಳಸಿ ಮುನ್ರಾಜು ಇಟ್ಟಿರುವಂತ ಚೆಕ್ ಇದೆಯಲ್ಲ, ಚೆಕ್ ಮೇಟ್, ಅದು ಬಹಳ ಒಂದು ರೀತಿಯಾಗಿ ಮುನಿರತ್ನಗೆ ಈಗ ಯಾವ ಕಡೆ ಮೂವ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಏನಿದ್ರು ಕೂಡ ಈಗ ಸುಪ್ರೀಂ ಕೋರ್ಟ್ ಒಂದು ದಾರಿಯನ್ನ ತೋರಿಸಬೇಕೇ ಹೊರತು ತುಳಸಿ ಮುನ್ರಾಜು ಇಟ್ಟಂತ ಚೆಕ್ ಮೇಟ್ ಏನಿದೆ ಅದು ಬಹಳ ಸ್ಟ್ರಾಂಗ್ ಆಗಿದೆ. ಆದ್ರೆ ಅದರಿಂದ ಇವತ್ತು ಮುಕ್ತಿ ಸಿಗಬಹುದಾ? ಸಿಕ್ಕಿದ್ರೆ ಕೂಡ ಬಿಜೆಪಿ ಮತ್ತೆ ಮುನಿರತ್ನ ಅವರಿಗೆ ಅಂದ್ರೆ ಏನು ಕೊಟ್ಟ ಮಾತಿನ ಹಾಗೆ ಅಲ್ಲಿ ಮಣೆ ಹಾಕುತ್ತಾ, ಅಥವಾ ತುಳಸಿ ಮುನ್ರಾಜು ಕಳೆದ ಬಾರಿ ಏನು ಟಿಕೆಟ್ ಕೊಟ್ಟಿತ್ತು ಅವ್ರಿಗೆ ಮತ್ತೆ ಪ್ರಾಶಸ್ತ್ಯ ಕೊಡುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇದೆ. ಆದ್ರೆ ಅದಕ್ಕೂ ಮುನ್ನ ಈ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರುವಂತದ್ದೇನಿದೆ ಅದು ಬಹಳ ಪ್ರಮುಖ. ಗ್ರೀನ್ ಸಿಗ್ನಲ್ ಒಮ್ಮೆ ಸಿಕ್ಕಿದ್ರೆ ಆರ್ ನಗರದಲ್ಲಿ ಮುನಿರತ್ನ ಭವಿಷ್ಯ ನಿರ್ಧಾರ ಆಗುತ್ತೆ. ಟಿಕೆಟ್ ಸಿಗುತ್ತಾ ಏನು ಅನ್ನೋದು ಇದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಉಳ್ಕೊಂಡಿರೋದು. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹರೀಶ್, ಇದೀಗ ರಾಜರಾಜೇಶ್ವರಿ ನಗರದಲ್ಲಿ ಮೊದಲನೇದಾಗಿ ಈಗ ಒಂದು ಕ್ಲಾರಿಟಿ ಸಿಗಬೇಕು, ಒಂದು ಏನು ಅಲ್ಲಿ ಎಲೆಕ್ಷನ್ ನಡೆಯುತ್ತಾ ಇಲ್ವಾ ಏನೋ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಈಗ ಮುನಿರತ್ನ ಅವರಿಗೆ ಎರಡು ಟೆನ್ಷನ್ ಇದೆ. ಒಂದು, ಅಲ್ಲಿ ಅವಕಾಶ ಕೊಡಬೇಕು ಎಲೆಕ್ಷನ್ ನಡೆಸೋದಕ್ಕೆ. ಎರಡನೇದಾಗಿ ಬಿಜೆಪಿ ಟಿಕೆಟ್ ಆಲ್ಮೋಸ್ಟ್ ಸಿಗುತ್ತೆ ಅಂತಿದೆ, ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಹರೀಶ್. ಅವಿನಾಶ್, ರಾಜ್ಯದಲ್ಲಿ 2 ಉಪಚುನಾವಣೆ ಘೋಷಣೆಯಾಗಿ 2 ವಾರಗಳು ಕಳೆದಿದೆ. 2 ವಾರಗಳು ಕಳೆದ್ರು ಬಿಜೆಪಿಯಿಂದ ಅಭ್ಯರ್ಥಿಗಳು ಯಾರು, 2 ಕ್ಷೇತ್ರಗಳೇ ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ ಇದುವರೆಗೂ ನಿರ್ಧಾರ ತೆಗೆದುಕೊಂಡಿಲ್ಲ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಆರ್ ನಗರ ಉಪಚುನಾವಣೆ ಭವಿಷ್ಯ ಕೂಡ ಇವತ್ತು ನಿಂತಿದೆ. ಮುಖ್ಯವಾಗಿ ಆರ್ ನಗರ ಚುನಾವಣೆ ನಡೀಬಾರದು, ಮುಂದೂಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತುಳಸಿ ಮುನ್ನರಾಜುಗೌಡ ಕಳೆದ ಬಾರಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿ ಸೋತಿದಂತಹ ಅಭ್ಯರ್ಥಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದಂತಹ ಸಿಜೆ ಪೀಠ ತೀರ್ಪನ್ನ ಕಾದಿರಿಸಿತ್ತು ಕಳೆದ ವಾರ. ಈಗ ಇವತ್ತು ತೀರ್ಪು ಬರುವಂತಹ ಸಾಧ್ಯತೆ ಇದೆ. ಇವತ್ತು 12 ಗಂಟೆಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಹೊರಹಾಕಲಿದೆ, ಸಿಜೆ ಪೀಠ ತೀರ್ಪನ್ನ ಹೊರಹಾಕಲಿದೆ. ಮುಖ್ಯವಾಗಿ ಚುನಾವಣಾ ಅಕ್ರಮ ನಡೆದಿದೆ, ಚುನಾವಣೆಯನ್ನ ಮುಂದೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಚುನಾವಣಾ ಆಯೋಗ ಇದರಲ್ಲಿ ಪಾರ್ಟಿ ಆಗಿರಲಿಲ್ಲ. ಚುನಾವಣಾ ಆಯೋಗದ ಯಾವುದೇ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಸಂಗ್ರಹ ಮಾಡಿಲ್ಲ. ಹಾಗಾಗಿ ಚುನಾವಣೆ ಮುಂದಕ್ಕೆ ಹೋಗುವ ಸಾಧ್ಯತೆ ಬಹಳಷ್ಟು ತೀರಾ ಕಡಿಮೆ ಇದೆ. ತುಳಸಿ ಮುನಿರಾಜುಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ ವಜಾಗೊಳ್ಳುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಬಹುತೇಕ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ನೋಡಬೇಕು ಅಂತಂದ್ರೆ ಚುನಾವಣೆಗೂ ಮತ್ತೆ ಬಿಜೆಪಿ ಸುಪ್ರೀಂ ಕೋರ್ಟ್ ತೀರ್ಪಿಗೂ ಹಾಗೂ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನೌನ್ಸ್ ಮಾಡೋದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಮುಖ್ಯವಾಗಿ ಚುನಾವಣಾ ಆಯೋಗದ ಅಭಿಪ್ರಾಯವನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಕೇಳದಲ್ಲೇ ಇರೋದ್ರಿಂದ ಇಲ್ಲಿ ಚುನಾವಣೆ ಮುಂದೂಡುವಂತಹ ಪ್ರಶ್ನೆ ಬರುವುದಿಲ್ಲ. ಮುಖ್ಯವಾಗಿ ಹೈಕಮಾಂಡ್ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಸುಪ್ರೀಂ ಕೋರ್ಟ್ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಡಿ ಅನ್ನುವಂಥದ್ದು ಹೇಳಿಲ್ಲ, ಅಥವಾ ಚುನಾವಣೆಯನ್ನ ಮುಂದೂಡ್ತೀವಿ ಅನ್ನುವಂತಹ ಯಾವುದೇ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲದಲೇ ಇರೋದ್ರಿಂದ ಇದು ಬಿಜೆಪಿ ಒಳಗಿನ ಅಂದ್ರೆ ಇಬ್ಬರು ಅಭ್ಯರ್ಥಿ ನಡುವಿನ ಕಿತ್ತಾಟ ಏನಿದೆ, ಗೊಂದಲ ಏನಿದೆ, ಆ ಒಂದು ಕಾರಣಕ್ಕಷ್ಟೇ ಹೈಕಮಾಂಡ್ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಾ ಇಲ್ಲ. ಆದ್ರೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡುತ್ತೆ ಅನ್ನುವಂಥದ್ದು ನೋಡಿಕೊಂಡು ಹೈಕಮಾಂಡ್ ಇವತ್ತು ಸಂಜೆಯ ಒಳಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಅವಿನಾಶ. ಸರೀಶ್, ಈಗ ತೀರ್ಪಿನಲ್ಲಿ ಏನಾದರೂ ಮುನಿರತ್ನ ಅವರ ವಿರುದ್ಧವಾಗಿ ಈಗ ತೀರ್ಪು ಬಂದ್ರೆ ಮೇ ಬಿ ಅಲ್ಲಿ ಚುನಾವಣೆ ನಡೆಯುತ್ತೆ, ಬಟ್ ಏನು ಅಭ್ಯರ್ಥಿ ಬೇರೆಯವರು ಇರಬೇಕಾಗುತ್ತೆ, ಆ ರೀತಿಯಾಗಿ ಒಂದು ನಿರೀಕ್ಷೆಯನ್ನು ಮಾಡಬಹುದಾ? ಮುನಿರತ್ನ ಮುಂದಿನ ಒಂದು ಹೆಜ್ಜೆ ಯಾವ ರೀತಿಯಾಗಿರುತ್ತೆ ಇವತ್ತಿನ ನಿರ್ಧಾರಕ್ಕೆ, ತೀರ್ಪಿಗೆ ಸಂಬಂಧಪಟ್ಟ ಹಾಗೆ? ಅವಿನಾಶ್, ಚುನಾವಣೆಯನ್ನ ಮುಂದೂಡಬೇಕು ಅಂತಂದ್ರೆ ಚುನಾವಣಾ ಆಯೋಗದ ಅಭಿಪ್ರಾಯವನ್ನ ಸಂಗ್ರಹಿಸಬೇಕಾಗತ್ತೆ. ಕಳೆದ ವಿಚಾರಣೆ ನಡೀತು. ಆ ವಿಚಾರಣೆಯಲ್ಲಿ ಚುನಾವಣಾ ಆಯೋಗದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ರೀತಿಯಾದಂತಹ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಸಂಗ್ರಹಿಸಿಲ್ಲ.
ಮುಖ್ಯವಾಗಿ ತುಳಸಿ ಮುನಿರಾಜುಗೌಡ ಅವರ ವಾದ ಏನಿದೆ ಅದ್ರ ಜೊತೆಗೆ ಮುನಿರತ್ನ ಅವರ ವಾದ ಏನಿದೆ ಅವೆರಡನ್ನ ಮಾತ್ರ ಆಲಿಸಿದೆ. ಮತ್ತೆ ಜೆಡಿಎಸ್ ಕೂಡ ವಾದವನ್ನ ಮಾಡಿದೆ, ಚುನಾವಣೆ ನಡೀಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ. ಮುನಿರತ್ನ ಅವರು ವಾದ ಮಾಡಿದ್ದಾರೆ, ಚುನಾವಣೆ ನಡೀಬೇಕು ಅನ್ನುವಂತ ನಿಟ್ಟಿನಲ್ಲಿ. ತುಳಸಿ ಮುನಿರಾಜುಗೌಡ ಅವರ ಪರ ವಕೀಲರಾಗಿದ್ದಂತಹ ಮುಕುಲ್ ರೋಹಟಗಿ ಅವರು ಶೇಖರ್ ನಾಫ್ಡೆ ಅವರು ವಾದ ಮಾಡಿದ್ರು, ಯಾವುದೇ ಕಾರಣಕ್ಕೂ ಚುನಾವಣೆ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಸುಪ್ರೀಂ ಕೋರ್ಟ್ ಚುನಾವಣೆ ನಡಿಬೇಕು ನಡಿಬಾರದು ಅನ್ನುವಂಥದ್ದು ಏನಾದ್ರು ಡಿಸೈಡ್ ಮಾಡಬೇಕು ಅಂತಂದ್ರೆ ಚುನಾವಣಾ ಆಯೋಗದ ಅಭಿಪ್ರಾಯವನ್ನ ಸಂಗ್ರಹಿಸಬೇಕಾಗತ್ತೆ. ಚುನಾವಣಾ ಆಯೋಗ ಯಾವುದೇ ರೀತಿಯಂತ ಪಾರ್ಟಿ ಆಗಿರಲಿಲ್ಲ, ತನ್ನ ಯಾವುದೇ ಅಭಿಪ್ರಾಯವನ್ನ ಇದುವರೆಗೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ತಿಳಿಸಿಲ್ಲ. ಇವತ್ತು ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ ಬಹುತೇಕ ಅರ್ಜಿಯನ್ನ ವಜಾ ಮಾಡುವಂತಹ ಸಾಧ್ಯತೆ ಹೆಚ್ಚು ಕಾಣ್ತಾ ಇರೋದ್ರಿಂದ ಬಹುತೇಕ ಚುನಾವಣೆ ನಡೆಯುತ್ತೆ. ಒಂದು ಸಲ ನೋಟಿಫಿಕೇಶನ್ ಆದ್ಮೇಲೆ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆದ್ಮೇಲೆ ಚುನಾವಣಾ ಆಯೋಗ ಚುನಾವಣೆಗಳನ್ನ ನಿಲ್ಲಿಸಿರ್ತಕ್ಕಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಹಾಗಾಗಿ ಚುನಾವಣೆ ಬಹುತೇಕ ನಡೆಯುತ್ತೆ. ಹಾಗಾಗಿ ಇವತ್ತು ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಇವತ್ತೊಂದ್ ವೇಳೆ ತೀರ್ಪು ಕೊಡದೇ ಇದ್ದು ಚುನಾವಣಾ ಆಯೋಗದ ಅಭಿಪ್ರಾಯವನ್ನು ಒಂದೇನು ವೇಳೆ ಸಂಗ್ರಹಿಸಿದ್ರೆ ಆಗ ಆರ್ ನಗರ ಚುನಾವಣೆ ನಿಲ್ಲುವಂತಹ ಸಾಧ್ಯತೆ ಇದೆ, ತಡೆ ಹಿಡಿಯುವಂತಹ ಸಾಧ್ಯತೆ ಬಹುತೇಕ ಇದೆ. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ಒಂದು ತೀರ್ಮಾನ ಕೊಡುತ್ತೆ ಅನ್ನುವಂತಹದ್ದು ಬಹಳಷ್ಟು ಮುಖ್ಯ ಆಗಿದೆ. ಒಂದ್ ವೇಳೆ ಅರ್ಜಿಯನ್ನ ನೇರವಾಗಿ ವಜಾ ಮಾಡಿದ್ರೆ ಚುನಾವಣೆ ನಡೆಯುತ್ತೆ. ಒಂದ್ ವೇಳೆ ಚುನಾವಣಾ ಆಯೋಗದ ಅಭಿಪ್ರಾಯವನ್ನ ಸಂಗ್ರಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚುನಾವಣಾ ಆಯೋಗಕ್ಕೆ ಏನಾದ್ರೂ ನೋಟಿಸ್ ಅನ್ನ ಕೊಟ್ಟಿದೆ ಆದಲ್ಲಿ ಮತ್ತೆ ಚುನಾವಣಾ ಆಯೋಗ ನಡಿಬೇಕೋ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ. ಅವಿನಾಶ್, ಧನ್ಯವಾದ ಹರೀಶ್.